ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಧಿಕಾರಿಗಳ ವಿರುದ್ಧ ಸದಸ್ಯರ ಆಕ್ರೋಶ. ಸಾಮಾನ್ಯ ಸಭೆ ಬಹಿಷ್ಕರಿಸಿ ಆಕ್ರೋಶ ಹೊರಹಾಕಿದ ಹಿರೇಕೊಳಲೆ ಗ್ರಾಮ ಪಂಚಾಯಿತಿ ಸದಸ್ಯರು. ಎನ್ಆರ್ಇಜಿ ಸಪ್ಲೈ ಬಿಲ್ ಪಾಸ್ ಮಾಡಿಲ್ಲ. ನಾವು ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇವೆ. ವಿಶೇಷ ಗ್ರಾಮ ಸಭೆ ಆಯೋಜನೆ ಮಾಡಿ ಎಂದು ಹಿರೇಕೊಳಲೆ ಗ್ರಾಮ ಪಂಚಾಯಿತಿ ಎದುರು ಸದಸ್ಯರ ಆಕ್ರೋಶ. ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಹೊರಗಡೆಯೇ ನಿಲ್ಲಿಸಿ ಮಾತನಾಡಿಸಿದ ಗ್ರಾಮಾಧಿಕಾರಿ. ನೀವಾಗಿ ಅಧ್ಯಕ್ಷರಾಗಿ ಏನು ಕೆಲಸ ಮಾಡಿದ್ರಿ ನೀವು ಹೇಳಿ. ಗ್ರಾಮ ಪಂಚಾಯತಿಯಿಂದ ಯಾವುದೇ ಕೆಲಸಗಳು ಆಗ್ತಿಲ್ಲ. ನೀವಾಗಿ ಅಧ್ಯಕ್ಷರಾಗಿ ಏನು ಕೆಲಸ ಮಾಡಿದ್ರಿ ನೀವು ಹೇಳಿ, ಆಮೇಲೆ ನಾವು ಹೇಳ್ತೀವಿ. ನೀವು ಹೇಳಿ ಏನು ಮಾಡಿದ್ರ ಅಂತ. ಯಾವುದು ಆಗಿಲ್ಲ, ಯಾವ್ದು ಆಗಿದ್ದಾವೆ ನೀವು ಹೇಳಿ. ಮಾಡಿದಿರಲ್ಲ, ನೀವು ಹೇಳಿ. ಅಧ್ಯಕ್ಷ ಅಲ್ವಾ, ಮಾಡಿರೋದು ಹೇಳಿ ನೀವು. ಬಾಕ್ಸ್ ಚಂಡಿಗಳಾಗಿದೆ, ತಲೆಗೆ ಹಾಕ್ತಾರಲ್ಲ, ವಿಡಿಯೋನು ತಲೆಗೆ ಹಾಕ್ತಾರಲ್ಲ, ಬಸ್ ಕಡೋದು ಇಲ್ಲ, ಎಲ್ಲ ಬಂದು ನಮ್ಮನೆ ಹತ್ರ ಕೆಲ್ಸ. ಅಟ್ಲೀಸ್ಟ್ ಹೋದ್ ಸರಿ ಮೀಟಿಂಗ್ ರೆಸಲ್ಯೂಷನ್ ಕಾಪಿ ಕೊಟ್ಟ ನಮಗೆ. ಒಂದು ತಿಂಗಳಾಯ್ತು. ನಾವು ಒಂದು ಮೀಟಿಂಗ್ ಡೇಟ್ ನಿಮಗೆ ಕೇಳಿರೇನ್ರಿ ಸಂದೀಪ್? ನೀವು ಮೆಂಬರ್ ಅಲ್ಲೇನ್ರಿ? ಯಾರನ್ನ ಕೇಳಿ ಡಿಸೈಡ್ ಮಾಡೋದು? ನಮಗೆ ಕೇಳಲ್ಲ. ಇವ್ರಿಗೆ ಯಾರಿಗೆ ಕೇಳಿ ಡಿಸೈಡ್ ಮಾಡ್ಯಾರ? ನಮಗೆ ಗೊತ್ತು ಯಾರಿಗೆ ಕೇಳ್ಯಾರೆ ಅಂತ. ಡಿಸೈಡ್ ಮಾಡ್ಬೇಕಾದ್ರೆ ಎಲ್ಲರೂ ಫೋನ್ ಮಾಡಿ ಇಂಥ ಡೇಟಿಗೆ ಇದೆ ನಾನು ಏನು ನಾವು ಸಜೆಸ್ಟ್ ಮಾಡೋದು ಬೇಡ ಅದಕ್ಕೆ. ಹಂಗಾರೆ ನಾವು ಜನಪ್ರತಿನಿಧಿ ಅಲ್ವಾ? ಅದು ನಾವು ನಿಮ್ಮ ಮಾತು ಕೇಳಿಲ್ವಾ? ಅವರು ಪ್ರಮೋಷನ್ ಆಗಿ ಹೋಗಿ ಆಯಿತು, 2-3 ತಿಂಗಳು ಆಗ್ತಾ ಬಂತು. ಬೇರೆ ನಮಗೆ ಬಿಲ್ ಕಲೆಕ್ಟ್ರು ಬೇಕು ತಗೊಳ್ಳೋಣ ಅಂದರೆ ಅದಕ್ಕೆ ಯಾರು ಇದು ಮಾಡಲ್ಲ, ಅಲೋ ಮಾಡೋದಿಲ್ಲ. ಹೆಸರಿಗೆ ಮಾತ್ರ ಉಪಾಧ್ಯಕ್ಷರು ಎಂತ ಕರೀತಾರೆ, ಎಂತಕ್ಕೂ ಕರೆಯಲ್ಲ. ಈ ಬ್ಯಾಡ್ಗಿದು ಟ್ರೈನಿಂಗ್ ಹೋಗೋಕೆ ಮಾತ್ರ ಕರೀತಾರೆ. ಜನಸಾಮಾನ್ಯರು ತಮ್ಮ ಹಕ್ಕಿಗಾಗಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಪಂಚಾಯಿತಿ ಅಧಿಕಾರಿಗಳ, ಅಧ್ಯಕ್ಷರ, ಸದಸ್ಯರ ವಿರುದ್ಧ ಪ್ರತಿಭಟನೆ ಮಾಡುವುದು ಸಾಮಾನ್ಯ. ಆದರೆ ಇಲ್ಲಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರೇ ಆಕ್ರೋಶಗೊಂಡು ಸಭೆಯನ್ನು ಬಹಿಷ್ಕರಿಸಿ ಪ್ರತಿಭಟನೆಗಿಳಿದಿದ್ದಾರೆ. ಟ್ರೈನಿಂಗ್ ಹೋಗಿ ಬಿಟ್ಟರೆ ಎಂತ ಕರೀತಾರೆ, ನಮಗೆ ಎಂತ ಹೇಳ್ತಾರೆ, ಎಷ್ಟು ಹೋಮ್ಸ್ಟೇ ಅಂತ ನಮಗೆ ಗೊತ್ತಿಲ್ಲ. ಮಾಡೋಣ ಅಂತ ಹೇಳಿ 1.5 ವರ್ಷ ಆಯಿತು. ಒಂದು ದಿನ ನೀವು ನಮಗೆ ಅದಕ್ಕೆ ಕೋಆಪರೇಟ್ ಮಾಡ್ತಾ ಇದ್ದೀರಾ? ನಾವೇ ಬಾಯಿ ಹರ್ಕೊಳ್ಳೋದು, ಮನೆಗೆ ಹೋಗೋದು. ನೆಕ್ಸ್ಟ್ ಮೀಟಿಂಗ್ ಬಂದು ಬಾಯಿ ಹರ್ಕೊಳ್ಳೋದು, ಮನೆಗೆ ಹೋಗೋದು. ಎನ್ಆರ್ಇಜಿ ಸಪ್ಲೈ ಬಿಲ್ಲು ಸೀನಿಯಾರಿಟಿ ಮೇಲೆ ಬಿಲ್ ಆಗ್ತಾ ಇದೆಯಾ? ತೆಗೀರಿ ಡಾಕ್ಯುಮೆಂಟ್. ಸೀನಿಯಾರಿಟಿ ಬಿಲ್ ಮಾಡ್ತಾ ಇದ್ದೀರಾ? ನಿಮ್ಮ ಇಷ್ಟಕ್ಕೆ ನೀವು ಅವ್ರಿಗೆ ಮಾಡಲ್ಲ, ಇವ್ರಿಗೆ ಮಾಡಲ್ಲ. ಯಾರು ನಿಮಗೆ ಅದು ರೈಟ್ಸ್ ಕೊಟ್ಟರು? ಅವ್ರಿಗೆ ಮಾಡಲ್ಲ, ಇವ್ರಿಗೆ ಮಾಡ್ತೀವಿ ಅಂತ ಯಾರು ಮನೆದು ಅದು? ಯಾಕೆ ಮಾಡಲ್ಲ? ಯಾಕೆ ಹೊರಗಡೆ ಬರಲ್ಲ? ನಾನು ತಪ್ಪು ಮಾಡಿಲ್ಲ ಅಂದರೆ ಯಾಕ್ರಿ ಆನ್ಸರ್ ಮಾಡಬೇಕಲ್ಲ ಬಂದು. ನನಗೆ 4 ವರ್ಷ ಮುಗಿದೋಯ್ತು. 1 ವರ್ಷದಲ್ಲಿ ಏನು ಆನ್ಸರ್ ಹೇಳಿ ಜನಕ್ಕೆ? ಏನು ಹೇಳ್ತೀರಿ ಉತ್ತರ? ಏನು ಹೇಳ್ತೀರಿ ನೀವು? ಅದನ್ನ ಹೇಳಿ ಫಸ್ಟು. ನಮ್ಮದು ಬಿಟ್ಟಾಕಿ ನಮ್ಮ ಮೆಂಬರ್ಗಳು ಹೆಂಗೆ ಸಾಯಿನ ಜನಗಳು ಕೇಳ್ತಾರಲ್ಲ, ಆನ್ಸರ್ ಏನು ಹೇಳ್ತೀರಾ? ಯಾಕೆ ಕೆಲಸ ಆಗಿಲ್ಲ ಅಂತ ಏನು ಹೇಳ್ತೀರಿ ಹೇಳಿ? ಇದು ಚಿಕ್ಕಮಗಳೂರು ತಾಲೂಕಿನ ಹಿರೇಕೊಳಲೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಘಟನೆ. ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ಅಧ್ಯಕ್ಷರು ಗ್ರಾಮ ಸಭೆ ನಡೆಸುವುದಕ್ಕೆ ದಿನಾಂಕ ನಿಗದಿಪಡಿಸಲು ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರೊಂದಿಗೆ ಚರ್ಚೆ ನಡೆಸದೆ ಅನಧಿಕೃತ ವ್ಯಕ್ತಿಗಳೊಂದಿಗೆ ಚರ್ಚೆ ನಡೆಸುತ್ತಿದ್ದಾರೆ. ನಾವು ಪ್ರಶ್ನೆ ಮಾಡಿದರೆ ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ಜೊತೆಗೆ ಎನ್ಆರ್ಇಜಿಯಲ್ಲಿ ಕೆಲಸ ಮಾಡಿರುವ ಬಿಲ್ ಕೂಡ ಪಾಸ್ ಮಾಡುತ್ತಿಲ್ಲ. ನಾವು ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇವೆ. ಆದಷ್ಟು ಬೇಗ ವಿಶೇಷ ಗ್ರಾಮ ಸಭೆ ಆಯೋಜನೆ ಮಾಡಿ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಒತ್ತಾಯದ ಜೊತೆಗೆ ಆಕ್ರೋಶ ಹೊರಹಾಕಿದ್ದಾರೆ. ಹೋಮ್ ಸ್ಟೇಗೆ ಹೋಗೋಣ ಅಂತ ಹೇಳಿ 1.5 ವರ್ಷ ಆಯ್ತು ನಾನು ಬಂದುವೆ. ಆಯ್ತು, ಒಂದಿನ ಬನ್ನಿ ಹೋಗೋಣ, ಹೋಗ್ಬೇಕು ಚೆಕ್ ಮಾಡೋಣ ಯಾರು ಬಂದಿದ್ರು ಅಂತ ಹೇಳಿದ್ರು. ಬಂದಿದ್ರ ಇವತ್ತು ಯಾಕೆ? ಇವತ್ತು ನಮ್ಗೆ ಬೇಜಾರು ಕೆಲಸ ಇರುತ್ತೆ. 1.5 ವರ್ಷದಿಂದ ನೀವು ಇದೇ ಕಥೆ ಹೇಳ್ತಾ ಇದ್ದೀರಿ. ಅಲ್ಲ, 1.5 ವರ್ಷದಿಂದ ಯಾಕೆ ಮೀಟಿಂಗ್ ಯಾರು ಬರ್ತಿಲ್ವಾ? ಯಾರು ಕೇಳಿಲ್ವಾ? ಚೆಕ್ ಮಾಡ್ಬೇಕಂತ ಯಾರು ಹೇಳಿಲ್ವಾ? ಯಾರು ಹೇಳಿಲ್ಲ ಅಂತ ನಾನು ಹೇಳಿದ್ದೀನಿ. ಇದಕ್ಕೋಸ್ಕರ ನೀವು ಕೇಳಬೇಡಿ. ಇದುವರೆಗೆ ಅವ್ನು ನಾವು ಬಿಲ್ ಮಾಡಲ್ಲ ಅಂತ ಹೇಳೋಕೆ ನಿಮ್ಗೆ ಗೊತ್ತಿರಲಿಲ್ಲ. ಅಲ್ಲ, ನನಗೆ ನೋಡಿ ಚೇತನ್ನು ಯಾವ ಬಿಲ್ ಕೊಟ್ಟಿದ್ದಾರೆ, ಅವ್ರದ್ದು ಯಾವ ಬಿಲ್ ನಮಗೆ ಪ್ರೆಸೆನ್ಸ್ ಇದೆ ಅಂತ ಹೇಳಿದ್ರೆ
ನಮ್ಮ ಕಡೆಯಿಂದ ಏನಾದ್ರು ಆದ್ರೆ ಹೈಯರ್ ಆಫೀಸರ್ ಇದ್ದಾರೆ, ಅವರಿಗೆ ಈ ತರ ಬಿಲ್ಲು ಸಬ್ಮಿಟ್ ಮಾಡಿದ್ರು. ಟ್ಯಾಕ್ಸ್ ನಾನೇ ಕಟ್ಟಿದ್ನಲ್ಲ ಮೇಡಮ್, 13,000 ಟ್ಯಾಕ್ಸ್ ನೀವು ಯಾಕೆ ಕಟ್ಟಿದ್ರಿ? ಮತ್ತೆ ಚೇತನ್ ಯಾರು ಅಂತ ಕೇಳಿದ್ರಿ? 13,000 ಟ್ಯಾಕ್ಸ್ ನಾನೇ ಕಟ್ಟಿದ್ನಲ್ಲ. ಚೇತನ್ ಯಾರು ಅಂತ ನನಗೆ ಗೊತ್ತಿಲ್ಲ. 13,000 ಟ್ಯಾಕ್ಸ್ ಕಟ್ಟಿದ್ರೆ ಚೇತನ್ ಯಾರು ಅಂತ ಗೊತ್ತು. ಇವರು ಮತ್ತೆ ಟ್ಯಾಕ್ಸ್ ಯಾವುದು ಅಂದ್ರೆ ಹಿಂದೆ 3.5 ಲಕ್ಷ ಸರಿ, ಈಗ ಯಾರು ಅಂತ ಗೊತ್ತಿಲ್ಲ ಮೇಡಮ್ ಅವರು ನಿಮಗೆ. ಆ ರಾಯಲ್ಟಿನ ಇವರು ಸತೀಶ್ ಅನ್ನೋ ಕೈಲಿ ಕಟ್ಟಿಸ್ಕೊಟ್ಟಿದ್ದಾರೆ. ಸತೀಶ್ ಅನ್ನೋ ಕಾಂಟ್ರಾಕ್ಟ್ ಚೇತನ್ ಕನ್ಸ್ಟ್ರಕ್ಷನ್ ಅವರು ಚೇತನ್ ಕನ್ಸ್ಟ್ರಕ್ಷನ್ ಯಾರು, ಏನ್ ಪೆಂಡೆನ್ಸಿ ಇದೆ ಅಂತ ಕೇಳ್ತಾರೆ. ನೀವು ಅವ್ರು ಯಾರು ಕೆಲಸ ಮಾಡೋದು ಗೊತ್ತಿಲ್ವಾ ಅಂತ. ಬಿಲ್ಸ್ ಕೊಟ್ಟಿದ್ದಾರೆ, ನನ್ನ ಅವಧಿಲಿ ಅವ್ರು ಯಾವ್ದು ಕೆಲಸ ಮಾಡಿಲ್ಲ. ಬಿಲ್ಸ್ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ಗೆ ಕೇಳಿ. ಅವ್ರ ಹತ್ರ ಏನಾದ್ರು ದಾಖಲಾತಿ ಇದ್ರೆ ಖಂಡಿತ ಇದ್ದಾರೆ ಕೇಳಿ, ನಾವು ಅದನ್ನ ಪ್ರೋಸೆಸ್ ಮಾಡ್ತೀವಿ. ಅವ್ರು ಏನಾದ್ರು ನಮಗೆ ಸಪ್ಲೈ ಮಾಡಿದ್ರು ಡಾಕ್ಯುಮೆಂಟ್ ಏನು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಇವರು. ಬಿಲ್ಲಿಗೆ ಬಿಲ್ಸ್ ಕೊಟ್ಟಿದ್ದಾರೆ ಸರ್. ಅವರು ಸಪ್ಲೈ ಮಾಡಿದ್ರು. ಹೌದು, ಯಾವ ಸಾಲ ಮಾಡಿದ್ರು ಚೆಕ್ ಮೆಜರ್ಮೆಂಟ್ ಆಗಿರೋದು ಫೈಲು ಏನು ಏನು ಮೇಡಮ್ ಅದು? ಸರ್. ಚೆಕ್ ಮೆಜರ್ಮೆಂಟ್ ಆದ್ಮೇಲೆ ಸಪ್ಲೈ ಮಾಡಿದ್ದೀನಿ ಅಂತ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯಿತಿ ಸದಸ್ಯ ಪೂರ್ಣೇಶ್ ಅವರು ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 8 ಜನ ಚುನಾಯಿತ ಸದಸ್ಯರು ಇದ್ದು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಮಗೆ ಯಾವುದೇ ರೀತಿಯ ಸಹಕಾರ ನೀಡುತ್ತಿಲ್ಲ ಎಂದು ಆರೋಪಿಸಿದರು. ಹಿರೇಕೊಳ ಗ್ರಾಮ ಪಂಚಾಯಿತಿಯಲ್ಲಿ ಟೋಟಲ್ 8 ಜನ ಮೆಂಬರ್ಗಳಿದ್ದು, ಹಿರೇಕೊಳ ಗ್ರಾಮ ಪಂಚಾಯತ್ ವಾರ್ಡ್ನಲ್ಲಿ ಯಾವುದೇ ತರದ ಕೆಲಸಗಳು ಆಗ್ತಾ ಇಲ್ಲ. ಲೀಸ್ಟ್ ಅಲ್ಲಿ ನೋಡಿ ನಮ್ಮ ಹಿರೇಕೊಳ ಗ್ರಾಮ ಪಂಚಾಯತಿ ತುಂಬಾ ಹಿಂದುಳಿದಿದೆ. NRIG ಕೆಲಸದಲ್ಲಿ ಏನ್ ಮಾಡಕ್ ಹೋದ್ರು ಅಧಿಕಾರಿಗಳು ಉತ್ಸಾಹ ನಮ್ಗೆ ತೋರಿಸ್ತಾ ಇಲ್ಲ. ಅದರಿಂದ ನಾವು ಈ ಮೀಟಿಂಗ್ ಅನ್ನ ಇವತ್ತಿಂದು ಇದನ್ನ ಬಹಿಷ್ಕರಿಸ್ತಾ ಇದೀವಿ. ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ HR ಅವರು ಮಾತನಾಡಿ, ಗ್ರಾಮ ಸಭೆ ನಡೆಸಲು ನಮಗೆ ಸರಿಯಾದ ಮಾಹಿತಿ ನೀಡುತ್ತಿಲ್ಲ, ಆದ್ದರಿಂದ ಈ ಸಭೆಯನ್ನು ನಾವು ಬಹಿಷ್ಕರಿಸುತ್ತಿದ್ದೇವೆ ಎಂದರು. ಲೇಬರ್ ಓರಿಯೆಂಟೆಡ್ ಮಾಡ್ಬೇಕು ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕ ಕಡೆ ಅದೇ 300 ಚಿಲ್ಲರೆ ಸಂಬಳಕ್ಕೆ ಬಂದು ಜನ ಕೆಲಸ ಮಾಡ್ತಾರೆ. ಈ ಮಲೆನಾಡಲ್ಲಿ ಯಾರು ಮಾಡೋದಿಲ್ಲ. ಅದ್ ನಾವು ಫ್ಲೆಕ್ಸಿಬಲ್ ಆಗಿ ಏನ್ ಮಾಡ್ತೀವಿ, ಕೆಲಸ ಮಾಡೋ ಜನನ ಕರ್ಕೊಬಂದು ಇವ್ರು ಮೆಟೀರಿಯಲ್ ಕಾಂಟ್ರಾಕ್ಟರ್ ಇಂದ ಕೆಲಸ ಮಾಡಿಸ್ತೀವಿ. ಇದು ಜಾಬ್ ಕಾರ್ಡಿಗೆ ಹಣ ಹಾಕಿ ಅವ್ರಿಗೆ ಬಿಡಿಸ್ಕೊಡ್ತೀವಿ. ಯಾವುದೇ ರೀತಿಯಲ್ಲಿ ನಮ್ಮ ಗ್ರಾಮಕ್ಕೆ ಕೆಲಸ ಆಗಬೇಕು, ಗ್ರಾಮ ಮುಂದುವರಿಬೇಕು. ಅದಕ್ಕೆ ಇವರು ನಮ್ಗೆ ಸಹಕಾರ ನೀಡ್ತಾ ಇಲ್ಲ. ಯಾರು ಸಪ್ಲೈ ಮೆಟೀರಿಯಲ್ ಸಪ್ಲೈದಾರನಿಗೆ ಅವನಿಗೆ ಬಿಲ್ ಮಾಡ್ಕೊಟ್ಟಿಲ್ಲ ಅಂದ್ರೆ ಅವ್ನು ನಮಗೆ ಕೆಲಸ ಮಾಡಕ್ ಬರ್ತಾನ, ಹಣ ಹಾಕ್ತಾನ. ಹಾಗಾಗಿ ನಮ್ಮ ಪಂಚಾಯತ್ ನಾವು ತುಂಬಾ NRIG ತಾಲೂಕಲ್ಲಿ ಲಾಸ್ಟ್ ಪ್ಲೇಸಿಗೆ ಹೋಗ್ತಾ ಇದೀವಿ ಅಂತ ನಮ್ ಗಮನಕ್ಕೆ ಬಂದಿದೆ. ಅಧ್ಯಕ್ಷರು ಗೊತ್ತಿದ್ ಮಾಡ್ತಿದಾರೋ ಗೊತ್ತಿಲ್ಲದೆ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ, ಸಹಕಾರ ತೋರ್ತಾ ಇಲ್ಲ ಅಂತ ನಮ್ ಭಾವನೆ. ಅದಕ್ಕೋಸ್ಕರ ನಾವಿವತ್ತು ಈ ಮೀಟಿಂಗ್ ನ ಬಹಿಷ್ಕರಿಸ್ತಾ ಇದೀವಿ. ಇದು ಹೋಮ್ ಸ್ಟೇಗಳು ಮತ್ತೆ ರೆಸಾರ್ಟ್ಗಳು ತುಂಬಾ ಇದೆ ನಮ್ಮ ವಾರ್ಡಲ್ಲಿ, ಎಸ್ಪೆಷಲಿ ಹಿರೇಕೊಳ ವಾರ್ಡಲ್ಲಿ ಹೋಮ್ ಸ್ಟೇಗಳು ರೆಸಾರ್ಟ್ಗಳು ತುಂಬಾ ಇದೆ. ಅದು ವಿಸಿಟ್ ಹೋಗೋಣ ಅಂತೇಳಿ ನಾವು 1.5 ವರ್ಷದಿಂದ ಕೇಳಿದೀವಿ. ಯಾಕೆಂದ್ರೆ ನಮಗಲ್ಲಿ ಮೋಜು ಮಸ್ತಿ ಮಾಡೋ ವಿಚಾರ ಅಲ್ಲ. ಅವರು ಎಷ್ಟು ಕಾಟೇಜ್ಗಳಿಗೆ ಇಲ್ಲಿ ತಗೊಂಡಿದ್ದಾರೆ, ಪರ್ಮಿಷನ್ ತಗೊಂಡಿದ್ದಾರೆ, ಎಷ್ಟು ಕಾಟೇಜ್ ನಡೆಸ್ತಿದ್ದಾರೆ ನಮಗ್ ಗೊತ್ತಾಗಬೇಕು. ಅನಧಿಕೃತವಾಗಿ ಎಷ್ಟು, ಅಧಿಕೃತವಾಗಿ ಎಷ್ಟಿದೆ, ಅನಧಿಕೃತವಾಗಿ ನಡೆಸಿರ್ತಾರೆ ನಮ್ ಗಮನಕ್ಕೆ ಬಂದಿದೆ. ಹಂಗಾಗಿ ಅದು ಪೋಲ್ ಆಗ್ತಿದೆ. ಆ ಟ್ಯಾಕ್ಸ್ ಕಲೆಕ್ಷನ್ ಆದ್ರೆ ನಮ್ಮ ಪಂಚಾಯತಿಗೆ ಇದು ಸಂಪನ್ಮೂಲ ಕ್ರೋಢೀಕರಣ ಆದ್ರೆ ಕೆಲಸ ಮಾಡಕ್ ಅನುಕೂಲ ಆಗುತ್ತೆ ಅಂತ ನಾವು ಹೋರಾಟ ಮಾಡ್ತೀವಿ. ಇವ್ರು 1.5 ವರ್ಷದಿಂದನೂ ಅದಕ್ಕೆ ಗಮನ ಹರಿಸಲ್ಲ. ಯಾಕೆ ಅಂತ ಅವ್ರನ್ನೇ ಕಾರಣ ಕೇಳ್ಬೇಕು ನೀವು. ಗ್ರಾಮ ಪಂಚಾಯಿತಿ ಸದಸ್ಯ ವಿನಯ್ ಅವರು ಮಾತನಾಡಿ, ಒಂದು ಜಾಗ ಒತ್ತುವರಿಯಾಗಿರುವ ಕುರಿತು 1 ವರ್ಷದ ಹಿಂದೆಯೇ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದೆ, ಆದರೆ ಈವರೆಗೂ ಕೂಡ ಯಾವೊಬ್ಬ ಅಧಿಕಾರಿಯೂ ಸ್ಥಳಕ್ಕೆ ಆಗಮಿಸಿಲ್ಲ ಎಂದು ತಿಳಿಸಿದರು. ನಾನೊಂದು ಜಾಗ ಒತ್ತುವರಿ ಆಗಿತ್ತು, ಅದು 1 ವರ್ಷದಿಂದ ಅರ್ಜಿ ಕೊಟ್ಟಿದ್ದೆ. ಮತ್ತೆ ಗ್ರಾಮಸ್ಥರು ಸೈನ್ ಆಗ್ಬೇಕು ಆಮೇಲೆ ಅಂದ್ರು, ಅದನ್ನು ಸೈನ್ ಹಾಕಿಸ್ಕೊಟ್ಟೆ. ಇವತ್ತರೆಗೂ ಅದನ್ನ ಬಿಡ್ಸಕ್ಕಾಗಿಲ್ಲ ಇವ್ರ ಕೈಲಿ. ಅವ್ರು ಹೇಳಿದ್ನೇ ಇವ್ರು ಕೇಳ್ಕೊಂಡ್ ಬರ್ತಾ ಇದಾರೆ. ಜನ ನನಗೆ ಬಾಯಿ ಬಂದಾಗ ಬೈತಿದ್ದಾರೆ, ಏನಪ್ಪ ಅರ್ಜಿ ಕೊಟ್ಟನಲ್ಲಿ ಇಷ್ಟು ದಿವಸ ಆದ್ರೂ ಮಾಡಿಲ್ಲ ನೀನು, ಆಗಿಲ್ಲ ಅಂದ್ರೆ ಹಿಂಗ್ ರಾಜೀನಾಮೆ ಕೊಡು ಅಂತ ಹೇಳಿ. ಆಮೇಲೆ NRIG ಕೆಲಸ ಒಂದೂ ಆಗ್ತಾ ಇಲ್ಲ. ಕೇಳಿದ್ರೆ ಅದು NRIG ದುಡ್ಡು ಬರ್ತಾ ಇಲ್ಲ, ಅದ್ ಬರ್ತಾ ಇಲ್ಲ, ಇದ್ ಬರ್ತಾ ಇಲ್ಲ ಅಂತ ಹೇಳ್ತೀರಿ. ಈಗ ಮಾಡಿದವರಿಗೆಲ್ಲ ಬೇರೆ ಕಾಂಟ್ರಾಕ್ಟ್ಗಳಿಗೆಲ್ಲ ಬರುತ್ತೆ, ನಾವ್ ಹೇಳ್ದವ್ರಿಗೆ ಮಾತ್ರ ಅದ್ ಬರಲ್ಲ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಕವಿತಾ HS, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪುಷ್ಪ, ಸದಸ್ಯರಾದ ಪೂರ್ಣಿಮಾ ಉಪಸ್ಥಿತರಿದ್ದರು.